ಇತ್ತು. ಆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಸುಹಾಸ್ ಶೆಟ್ಟಿ ಹತ್ಯೆಯ ಮತ್ತೊಂದು ಸಿಸಿಟಿವಿ ಫುಟೇಜ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕಾರನ್ನ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಪಿಕಪ್ ವ್ಯಾನ್ನಲ್ಲಿ ಅಡ್ಡ ಹಾಕಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು. ಪಿಕಪ್ ವಾಹನ ಓವರ್ಟೇಕ್ ಮಾಡ್ತಾ ಇದ್ದಂತೆ ಅಲ್ಲಿ ಜನ ಸೇರ್ತಾರೆ. ನೋಡಿ, ನಿಮ್ಗೆ ಮೊದಲನೇ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಚೇಸ್ ಮಾಡ್ಕೊಂಡು ಬರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ವಾಹನ ಬರುತ್ತೆ, ಪಿಕಪ್ ವಾಹನ ಬಂದು ಅಡ್ಡ ಹಾಕಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡುತ್ತೆ. ಮತ್ತೊಂದು ದೃಶ್ಯವನ್ನ ಕೂಡ ನೀವೀಗ ಗಮನಿಸಬಹುದು. ಚೇಸ್ ಮಾಡ್ತಾ ಇರುವಂತ ಅಂದ್ರೆ ನೋಡಿ, ಇಲ್ಲಿ ಅಡ್ಡ ಹಾಕುವಂತ ಕೆಲಸ ಯಾವ ರೀತಿಯಾಗಿ ಅಡ್ಡ ಹಾಕಿ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಕೊಲೆ ಮಾಡ್ತಾರೆ, ಕೊಚ್ಚಿ ಕೊಲೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂತ ಕಾರನ್ನ ಚೇಸ್ ಮಾಡ್ತಾರೆ ಓಮ್ನಿ ಕಾರಲ್ಲಿ. ಆ ಬಳಿಕ ಮುಂದೆಗಡೆಯಿಂದ ಪಿಕಪ್ ವಾಹನವನ್ನ ತಂದು ಅದರಿಂದ ಅಡ್ಡ ಹಾಕ್ತಾರೆ ರಸ್ತೆಗೆ. ಲೆಫ್ಟ್ಗೆ ಟರ್ನ್ ಆಗುತ್ತೆ ಗಾಡಿ, ಸುಹಾಸ್ ಶೆಟ್ಟಿ ಇದ್ದಂತ ಕಾರ್. ಆ ಬಳಿಕ ಅಲ್ಲೂ ಕೂಡ ಓಮ್ನಿ ಕಾರಲ್ಲಿ ಬಂದು ಸುಹಾಸ್ ಮೇಲೆ ಈ ರೀತಿಯಾಗಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ನೀವು ನೋಡ್ತಾ ಇರುವಂತದ್ದು. ಬೇರೆ ಎಲ್ಲೋ ದೂರದಲ್ಲಿ ನಿಂತು ಮೊಬೈಲ್ ನಲ್ಲಿ ಒಬ್ರು ಸೆರೆ ಹಿಡಿದಿದ್ದನ್ನ ದೃಶ್ಯವನ್ನ ಮಾತ್ರ ನೋಡಿದ್ರಿ. ಈಗ ಮತ್ತೆರಡು ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಚೇಸ್ ಮಾಡೋದು ಮತ್ತೆ ಅಡ್ಡ ಹಾಕೋದು. ನೋಡಿ, ನಿಮ್ಗೆ ಎಲ್ಲಾ ದೃಶ್ಯವನ್ನ ಕೂಡ ಒಮ್ಮೆ ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಎರಡು ದೃಶ್ಯ. ಮೊದಲನೇ ದೃಶ್ಯದಲ್ಲಿ ನೀವು ನೋಡಬಹುದು, ಅಲ್ಲಿ ಮಾರ್ಕ್ ಮಾಡಿದೀವಿ. ಅಲ್ಲಿ ಸುಹಾಸ್ ಬರುವಂತ ಕಾರಿಗೆ ಪಿಕಪ್ ವಾಹನದ ಮೂಲಕ ಅಡ್ಡ ಹಾಕೋದು. ಆ ಬಳಿಕ ಒಂದು ಲೆಫ್ಟ್ಗೆ ತಗೊಂಡು ಆ ಒಂದು ಸಂದಿಯಲ್ಲಿ ನುಗ್ಗುವಂತ ಕೆಲಸಕ್ಕೆ ಮುಂದಾದಾಗ ಅಲ್ಲಿ ಕಾರ್ ಅಡ್ಡ ನಿಲ್ಲಿಸಿ ಅಲ್ಲಿಂದ ಓಡೋಗ್ತಾನೆ. ಆ ಬಳಿಕ ಓಮ್ನಿ ಕಾರಲ್ಲಿ ಬಂದು ಅಡ್ಡ ಹಾಕಿ ಅಲ್ಲಿ ಕೊಲೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಸುಹಾಸ್ ಶೆಟ್ಟಿ ಹತ್ಯೆಯ ಮತ್ತೊಂದು ಸಿಸಿಟಿವಿ ಫುಟೇಜ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕಾರನ್ನ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಪಿಕಪ್ ವ್ಯಾನ್ನಲ್ಲಿ ಅಡ್ಡ ಹಾಕಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು. ಪಿಕಪ್ ವಾಹನ ಓವರ್ಟೇಕ್ ಮಾಡ್ತಾ ಇದ್ದಂತೆ ಅಲ್ಲಿ ಜನ ಸೇರ್ತಾರೆ. ನೋಡಿ, ನಿಮ್ಗೆ ಮೊದಲನೇ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಚೇಸ್ ಮಾಡ್ಕೊಂಡು ಬರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ವಾಹನ ಬರುತ್ತೆ, ಪಿಕಪ್ ವಾಹನ ಬಂದು ಅಡ್ಡ ಹಾಕಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡುತ್ತೆ. ಮತ್ತೊಂದು ದೃಶ್ಯವನ್ನ ಕೂಡ ನೀವೀಗ ಗಮನಿಸಬಹುದು. ಚೇಸ್ ಮಾಡ್ತಾ ಇರುವಂತ ಅಂದ್ರೆ ನೋಡಿ, ಇಲ್ಲಿ ಅಡ್ಡ ಹಾಕುವಂತ ಕೆಲಸ ಯಾವ ರೀತಿಯಾಗಿ ಅಡ್ಡ ಹಾಕಿ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಕೊಲೆ ಮಾಡ್ತಾರೆ, ಕೊಚ್ಚಿ ಕೊಲೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂತ ಕಾರನ್ನ ಚೇಸ್ ಮಾಡ್ತಾರೆ ಓಮ್ನಿ ಕಾರಲ್ಲಿ. ಆ ಬಳಿಕ ಮುಂದೆಗಡೆಯಿಂದ ಪಿಕಪ್ ವಾಹನವನ್ನ ತಂದು ಅದರಿಂದ ಅಡ್ಡ ಹಾಕ್ತಾರೆ ರಸ್ತೆಗೆ. ಲೆಫ್ಟ್ಗೆ ಟರ್ನ್ ಆಗುತ್ತೆ ಗಾಡಿ, ಸುಹಾಸ್ ಶೆಟ್ಟಿ ಇದ್ದಂತ ಕಾರ್. ಆ ಬಳಿಕ ಅಲ್ಲೂ ಕೂಡ ಓಮ್ನಿ ಕಾರಲ್ಲಿ ಬಂದು ಸುಹಾಸ್ ಮೇಲೆ ಈ ರೀತಿಯಾಗಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ನೀವು ನೋಡ್ತಾ ಇರುವಂತದ್ದು. ಬೇರೆ ಎಲ್ಲೋ ದೂರದಲ್ಲಿ ನಿಂತು ಮೊಬೈಲ್ ನಲ್ಲಿ ಒಬ್ರು ಸೆರೆ ಹಿಡಿದಿದ್ದನ್ನ ದೃಶ್ಯವನ್ನ ಮಾತ್ರ ನೋಡಿದ್ರಿ. ಈಗ ಮತ್ತೆರಡು ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಚೇಸ್ ಮಾಡೋದು ಮತ್ತೆ ಅಡ್ಡ ಹಾಕೋದು. ನೋಡಿ, ನಿಮ್ಗೆ ಎಲ್ಲಾ ದೃಶ್ಯವನ್ನ ಕೂಡ ಒಮ್ಮೆ ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಎರಡು ದೃಶ್ಯ. ಮೊದಲನೇ ದೃಶ್ಯದಲ್ಲಿ ನೀವು ನೋಡಬಹುದು, ಅಲ್ಲಿ ಮಾರ್ಕ್ ಮಾಡಿದೀವಿ. ಅಲ್ಲಿ ಸುಹಾಸ್ ಬರುವಂತ ಕಾರಿಗೆ ಪಿಕಪ್ ವಾಹನದ ಮೂಲಕ ಅಡ್ಡ ಹಾಕೋದು. ಆ ಬಳಿಕ ಒಂದು ಲೆಫ್ಟ್ಗೆ ತಗೊಂಡು ಆ ಒಂದು ಸಂದಿಯಲ್ಲಿ ನುಗ್ಗುವಂತ ಕೆಲಸಕ್ಕೆ ಮುಂದಾದಾಗ ಅಲ್ಲಿ ಕಾರ್ ಅಡ್ಡ ನಿಲ್ಲಿಸಿ ಅಲ್ಲಿಂದ ಓಡೋಗ್ತಾನೆ. ಆ ಬಳಿಕ ಓಮ್ನಿ ಕಾರಲ್ಲಿ ಬಂದು ಅಡ್ಡ ಹಾಕಿ ಅಲ್ಲಿ ಕೊಲೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಸುಹಾಸ್ ಶೆಟ್ಟಿ ಹತ್ಯೆಯ ಮತ್ತೊಂದು ಸಿಸಿಟಿವಿ ಫುಟೇಜ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕಾರನ್ನ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಪಿಕಪ್ ವ್ಯಾನ್ನಲ್ಲಿ ಅಡ್ಡ ಹಾಕಿ
ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು. ಪಿಕಪ್ ವಾಹನ ಓವರ್ಟೇಕ್ ಮಾಡ್ತಾ ಇದ್ದಂತೆ ಅಲ್ಲಿ ಜನ ಸೇರ್ತಾರೆ. ನೋಡಿ, ನಿಮ್ಗೆ ಮೊದಲನೇ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಚೇಸ್ ಮಾಡ್ಕೊಂಡು ಬರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ವಾಹನ ಬರುತ್ತೆ, ಪಿಕಪ್ ವಾಹನ ಬಂದು ಅಡ್ಡ ಹಾಕಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡುತ್ತೆ. ಮತ್ತೊಂದು ದೃಶ್ಯವನ್ನ ಕೂಡ ನೀವೀಗ ಗಮನಿಸಬಹುದು. ಚೇಸ್ ಮಾಡ್ತಾ ಇರುವಂತ ಅಂದ್ರೆ ನೋಡಿ, ಇಲ್ಲಿ ಅಡ್ಡ ಹಾಕುವಂತ ಕೆಲಸ ಯಾವ ರೀತಿಯಾಗಿ ಅಡ್ಡ ಹಾಕಿ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಕೊಲೆ ಮಾಡ್ತಾರೆ, ಕೊಚ್ಚಿ ಕೊಲೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂತ ಕಾರನ್ನ ಚೇಸ್ ಮಾಡ್ತಾರೆ, ಓಮ್ನಿ ಕಾರಲ್ಲಿ. ಆ ಬಳಿಕ ಮುಂದೆಗಡೆಯಿಂದ ಪಿಕಪ್ ವಾಹನವನ್ನ ತಂದು ಅದರಿಂದ ಅಡ್ಡ ಹಾಕ್ತಾರೆ ರಸ್ತೆಗೆ. ಲೆಫ್ಟ್ಗೆ ಟರ್ನ್ ಆಗುತ್ತೆ ಗಾಡಿ, ಸುಹಾಸ್ ಶೆಟ್ಟಿ ಇದ್ದಂತ ಕಾರ್. ಆ ಬಳಿಕ ಅಲ್ಲೂ ಕೂಡ ಓಮ್ನಿ ಕಾರಲ್ಲಿ ಬಂದು ಸುಹಾಸ್ ಮೇಲೆ ಈ ರೀತಿಯಾಗಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ನೀವು ನೋಡ್ತಾ ಇರುವಂತದ್ದು. ಬೇರೆ ಎಲ್ಲೋ ದೂರದಲ್ಲಿ ನಿಂತು ಮೊಬೈಲ್ ನಲ್ಲಿ ಒಬ್ರು ಸೆರೆ ಹಿಡಿದಿದ್ದನ್ನ ದೃಶ್ಯವನ್ನ ಮಾತ್ರ ನೋಡಿದ್ರಿ. ಈಗ ಮತ್ತೆರಡು ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಚೇಸ್ ಮಾಡೋದು ಮತ್ತೆ ಅಡ್ಡ ಹಾಕೋದು. ನೋಡಿ, ನಿಮ್ಗೆ ಎಲ್ಲಾ ದೃಶ್ಯವನ್ನ ಕೂಡ ಒಮ್ಮೆ ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಎರಡು ದೃಶ್ಯ. ಮೊದಲನೇ ದೃಶ್ಯದಲ್ಲಿ ನೀವು ನೋಡಬಹುದು, ಅಲ್ಲಿ ಮಾರ್ಕ್ ಮಾಡಿದೀವಲ್ಲಿ ಸುಹಾಸ್ ಬರುವಂತ ಕಾರಿಗೆ ಪಿಕಪ್ ವಾಹನದ ಮೂಲಕ ಅಡ್ಡ ಹಾಕೋದು. ಆ ಬಳಿಕ ಒಂದು ಲೆಫ್ಟ್ಗೆ ತಗೊಂಡು ಆ ಒಂದು ಸಂದಿಯಲ್ಲಿ ನುಗ್ಗುವಂತ ಕೆಲಸಕ್ಕೆ ಮುಂದಾದಾಗ ಅಲ್ಲಿ ಕಾರ್ ಅಡ್ಡ ನಿಲ್ಲಿಸಿ ಅಲ್ಲಿಂದ ಓಡೋಗ್ತಾನೆ. ಆ ಬಳಿಕ ಓಮ್ನಿ ಕಾರಲ್ಲಿ ಬಂದು ಅಡ್ಡ ಹಾಕಿ ಅಲ್ಲಿ ಕೊಲೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದು. ಆ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಸುಹಾಸ್ ಶೆಟ್ಟಿ ಹತ್ಯೆಯ ಮತ್ತೊಂದು ಸಿಸಿಟಿವಿ ಫುಟೇಜ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕಾರನ್ನ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಪಿಕಪ್ ವ್ಯಾನ್ನಲ್ಲಿ ಅಡ್ಡ ಹಾಕಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು. ಪಿಕಪ್ ವಾಹನ ಓವರ್ಟೇಕ್ ಮಾಡ್ತಾ ಇದ್ದಂತೆ ಅಲ್ಲಿ ಜನ ಸೇರ್ತಾರೆ. ನೋಡಿ, ನಿಮ್ಗೆ ಮೊದಲನೇ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಚೇಸ್ ಮಾಡ್ಕೊಂಡು ಬರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ವಾಹನ ಬರುತ್ತೆ, ಪಿಕಪ್ ವಾಹನ ಬಂದು ಅಡ್ಡ ಹಾಕಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡುತ್ತೆ. ಮತ್ತೊಂದು ದೃಶ್ಯವನ್ನ ಕೂಡ ನೀವೀಗ ಗಮನಿಸಬಹುದು. ಚೇಸ್ ಮಾಡ್ತಾ ಇರುವಂತ ಅಂದ್ರೆ ನೋಡಿ, ಇಲ್ಲಿ ಅಡ್ಡ ಹಾಕುವಂತ ಕೆಲಸ ಯಾವ ರೀತಿಯಾಗಿ ಅಡ್ಡ ಹಾಕಿ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಕೊಲೆ ಮಾಡ್ತಾರೆ, ಕೊಚ್ಚಿ ಕೊಲೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂತ ಕಾರನ್ನ ಚೇಸ್ ಮಾಡ್ತಾರೆ ಓಮ್ನಿ ಕಾರಲ್ಲಿ. ಆ ಬಳಿಕ ಮುಂದೆಗಡೆಯಿಂದ ಪಿಕಪ್ ವಾಹನವನ್ನ ತಂದು ಅದರಿಂದ ಅಡ್ಡ ಹಾಕ್ತಾರೆ ರಸ್ತೆಗೆ. ಲೆಫ್ಟ್ಗೆ ಟರ್ನ್ ಆಗುತ್ತೆ ಗಾಡಿ, ಸುಹಾಸ್ ಶೆಟ್ಟಿ ಇದ್ದಂತ ಕಾರ್. ಆ ಬಳಿಕ ಅಲ್ಲೂ ಕೂಡ ಓಮ್ನಿ ಕಾರಲ್ಲಿ ಬಂದು ಸುಹಾಸ್ ಮೇಲೆ ಈ ರೀತಿಯಾಗಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ನೀವು ನೋಡ್ತಾ ಇರುವಂತದ್ದು. ಬೇರೆ ಎಲ್ಲೋ ದೂರದಲ್ಲಿ ನಿಂತು ಮೊಬೈಲ್ ನಲ್ಲಿ ಒಬ್ರು ಸೆರೆ ಹಿಡಿದಿದ್ದನ್ನ ದೃಶ್ಯವನ್ನ ಮಾತ್ರ ನೋಡಿದ್ರಿ. ಈಗ ಮತ್ತೆರಡು ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಚೇಸ್ ಮಾಡೋದು ಮತ್ತೆ ಅಡ್ಡ ಹಾಕೋದು. ನೋಡಿ, ನಿಮ್ಗೆ ಎಲ್ಲಾ ದೃಶ್ಯವನ್ನ ಕೂಡ ಒಮ್ಮೆ ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ಎರಡು ದೃಶ್ಯ. ಮೊದಲನೇ ದೃಶ್ಯದಲ್ಲಿ ನೀವು ನೋಡಬಹುದು, ಅಲ್ಲಿ ಮಾರ್ಕ್ ಮಾಡಿದೀವಲ್ಲಿ ಸುಹಾಸ್ ಬರುವಂತ ಕಾರಿಗೆ ಪಿಕಪ್ ವಾಹನದ ಮೂಲಕ ಅಡ್ಡ ಹಾಕೋದು. ಆ ಬಳಿಕ ಒಂದು ಲೆಫ್ಟ್ಗೆ ತಗೊಂಡು ಆ ಒಂದು ಸಂದಿಯಲ್ಲಿ ನುಗ್ಗುವಂತ ಕೆಲಸಕ್ಕೆ ಮುಂದಾದಾಗ ಅಲ್ಲಿ ಕಾರ್ ಅಡ್ಡ ನಿಲ್ಲಿಸಿ ಅಲ್ಲಿಂದ ಓಡೋಗ್ತಾನೆ. ಆ ಬಳಿಕ ಓಮ್ನಿ ಕಾರಲ್ಲಿ ಬಂದು ಅಡ್ಡ ಹಾಕಿ ಅಲ್ಲಿ ಕೊಲೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ.